ದ್ವಿತೀಯ PUC ಕನ್ನಡ ಪದ್ಯ 4 ಪಗೆಯಂ ಬಾಲಕರೆಂಬರೆ. ರಚನಾಕಾರರು ಪುಲಿಗೆರೆ ಸೋಮನಾಥ. ಈ ಪದ್ಯದ ಮೊದಲನೇ ಭಾಗವನ್ನು ಈಗಾಗಲೇ ವೀಕ್ಷಣೆ ಮಾಡಿರ್ತೀರ. ಯಾರ್ಯಾರು ನೋಡಿಲ್ಲ ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಆ ಪದ್ಯವನ್ನು ನೋಡಿ. ಇವತ್ತು ಪದ್ಯದ ಮುಂದಿನ ಭಾಗವನ್ನು ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ತರಗತಿಗೆ ಸ್ವಾಗತ. ಪದ್ಯ 3. ಚಿಗುರೆಂದು ಮೆಲೆ ಬೇವು ಸ್ವಾದಬಹುದೇ, ಚೇಳ್ ಚಿಕ್ಕವೆಂದ್ ಅಳ್ಕರಿಂ ತೆಗೆಯಲ್ ಕಚ್ಚದೆ, ಪಾಲ ನೋಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ, ಖಗಮಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿಯಿಂದ್ ಓವರೆ, ಪಗೆಯಂ ಬಾಲಕನೆಂಬರೆ. ಹರಹರ ಶ್ರೀಚನ್ನ ಸೋಮೇಶ್ವರ. ಪದಗಳ ಅರ್ಥ: ಚಿಗುರೆಂದು, ಚಿಗುರು. ಚಿಗುರು ಅಂದರೆ ಎಳೆದು, ಆಗ ಬೆಳೀತಾ ಇರುತ್ತಲ್ಲ, ಅದನ್ನು ಎಳೆದಾಗಿರುತ್ತಲ್ಲ ಚಿಗುರು ಅಂತ ಹೇಳ್ತೀವಿ. ಕುಡಿ ಅಂತ ಹೇಳ್ತೀವಿ. ಮುಗುಳು ಅಂತಲೂ ಕೂಡ ಕರೆಯಲಾಗುತ್ತೆ. ಮೆಲೆ, ಮೆಲೆ ಅಂದರೆ ತಿನ್ನಲು, ಸೇವಿಸಲು. ಸ್ವಾದಬಹುದೇ, ಸ್ವಾದ ಅಂದರೆ ರುಚಿಕರ, ಸ್ವಾದಿಷ್ಟವಾಗಿ ಇರಲಿಕ್ಕೆ ಸಾಧ್ಯನಾ. ಅಳ್ಕರಿಂ, ಚೇಳ್ ಚಿಕ್ಕದೆಂದ್ ಅಳ್ಕರಿಂ. ಅಳ್ಕರಿಂ ಅಂದರೆ ಅಕ್ಕರೆಯಿಂದ, ಪ್ರೀತಿಯಿಂದ. ತೆಗೆಯಲ್, ತೆಗೆಯಲ್ ಅಂದರೆ ತೆಗೆಯೋದಕ್ಕೆ ಹೋದರೆ ಅಥವಾ ಮುಟ್ಟೋದಕ್ಕೆ ಹೋದರೆ ಅಂತ. ಪಾಲ ನೋಡಿ, ಪಾಲು ಅಂದರೆ ಹಾಲು. ಪಾಲ ನೋಡಿ ಅಂದರೆ ಹಾಲು ಉಣಿಸಲು. ಫಣಿಯಂ, ಫಣಿ ಅಂದರೆ ಸರ್ಪ. ಸಾಕಲ್ಕೆ, ಸಾಕಲು. ವಿಶ್ವಾಸಿಯೇ, ವಿಶ್ವಾಸ ಅಂದರೆ ನಂಬಿಕೆ. ಖಗಮಂ, ಖಗ ಅಂದರೆ ಪಕ್ಷಿ. ಗೂಗೆ ಮರಿ, ಗೂಗೆ ಅಂದರೆ ಗೂಬೆ. ಸಂಪ್ರೀತಿ, ಸಂಪ್ರೀತಿ ಅಂದರೆ ಅಕ್ಕರೆ ಅಥವಾ ಪ್ರೀತಿ ಇಲ್ಲ ಮುದ್ದು. ಸಂಪ್ರೀತಿಯಂದ್ ಓವರೆ, ಓವರೆ ಅಂತಂದರೆ ಏನು? ಸಲಹುವರೆ ಅಂತ. ಸಾಕುವರೆ, ಬೆಳೆಸೋದು. ಪಗೆಯಂ, ಪಗೆ ಅಂದರೆ ಏನು? ದ್ವೇಷ. ಪಗೆ ಅಂದರೆ ದ್ವೇಷ. ಬಾಲಕನೆಂಬರೆ, ಬಾಲಕ ಅಂದರೆ ಏನು? ಸಣ್ಣವರಿಗೆ ಬಾಲಕರು ಅಂತ ಹೇಳ್ತಾರೆ. ಇಲ್ಲಿ ಬಾಲಕ ಅಂದರೆ ಚಿಕ್ಕದು, ಸಣ್ಣದು ಅಂತ. ಚಿಗುರೆಂದು ಮೆಲೆ ಬೇವು ಸ್ವಾದಬಹುದೇ. ಚಿಗುರು ಚಿಕ್ಕದೈತಿ, ಸಣ್ಣದೈತಿ, ಎಳೆದೈತಿ ಅಂದ್ಕೊಂಡು ನಾವು ಬೇವಿನ ಮರದ ಒಂದು ಕುಡಿಯನ್ನು ಸೇವಿಸಿದರೆ, ತಿಂದರೆ ಅದು ಏನಾಗುತ್ತೆ? ಕಹಿಯಾಗಿಯೇ ಇರುತ್ತೆ. ಅದ್ರ ಬಿಟ್ಟು ಸಣ್ಣದೈತೆಲ್ಲ, ಎಳೆದು ಸಿಹಿಯಾಗಿರ್ಬೋದು ಅಂತಂದು ನಾವು ತಿಂದರೆ ಅದೇನು ಸಿಹಿಯಾಗಿರೋದಕ್ಕೆ ಸಾಧ್ಯನಾ? ಇಲ್ಲ. ಅದರದ್ದು ರುಚಿ ಹೇಗಿರುತ್ತೆ? ಕಹಿಯಾಗಿಯೇ ಇರುತ್ತೆ. ಹೌದಾ? ಹುಣಸೆ ಚಿಗುರನ್ನು ತಿಂದರೆ ಹುಳಿಯಾಗಿರುತ್ತೆ. ತುಳಸಿದು ತಿಂದರೆ ಒಂದು ಸ್ವಲ್ಪ ಖಾರ ಘಾಟ ಆಗಿರುತ್ತೆ. ಆದರೆ ಬೇವಿಂದ ತಿಂದರೆ ಹೇಗಿರುತ್ತೆ? ಕಹಿಯಾಗಿರುತ್ತೆ. ಅದು ಚಿಕ್ಕದಾದರೂ ಆಗಿರ್ಬೋದು, ಬೆಳೆದು ದೊಡ್ಡದಾಗಿರ್ತಕ್ಕಂಥ ಎಲೆ ತಿಂದ್ರಾದರೂ ಕೂಡ ಆಗಿರ್ಬೋದು. ಅದರ ಮೂಲ ಸ್ವಭಾವ, ಮೂಲ ರುಚಿ ಏನು? ಕಹಿನೇ, ಅದು ಹೋಗೋದಿಲ್ಲ. ಚೇಳ್ ಚಿಕ್ಕದೆಂದ್ ಅಳ್ಕರಿಂ ತೆಗೆಯಲ್ ಕಚ್ಚದೆ. ಚೇಳ್, ಚೇಳು ಸಣ್ಣದಪ್ಪ. ಚೇಳು ಮರಿ ಐತಿ, ಅದು ಸಣ್ಣದು. ಏನು ಮಾಡೋದಿಲ್ಲ ಬಿಡು, ಅದು ಸಣ್ಣದೇನು ಕಚ್ಚುತ್ತಾ ಅಂತ ಮುಟ್ರಿ, ಹಿಡ್ಕೊಳಕ್ಕೆ ಹೋಗ್ರಿ, ಸುಮ್ಮನೆ ಇರುತ್ತಾ? ಅದೇನು ನೆಕ್ಕುತ್ತಾ? ಇಲ್ಲ, ಅದು ಕಚ್ಚುತ್ತೆ. ಯಾಕೆ? ಚೇಳಿ ಮೂಲ ಗುಣ ಏನು? ಕಚ್ಚೋದು. ಒಂದು ಗಾದೆ ಮಾತು ಇದೆಯಲ್ಲ, 3 ವರ್ಷದ ಬುದ್ಧಿ 100 ವರ್ಷದ ತನಕ. ಹುಟ್ಟು ಗುಣ ಸುಟ್ಟರೂ ಕೂಡ ಹೋಗೋದಿಲ್ಲ. ಕೆಲವು ಗುಣಗಳು ಮನುಷ್ಯನಿಗಾಗಲಿ ಪ್ರಾಣಿಗಳೇ ಆಗಲಿ ಹುಟ್ಟಿನಿಂದ ಇರ್ತಕ್ಕಂಥವುಗಳು ಕೊನೆಯವರೆಗೂ, ಸಾಯುವವರೆಗೂ ಇರುತ್ತವೆ. ಅವು ಬದಲಾಗುವಂಥವುಗಳು ಅಲ್ಲ. ಅದಕ್ಕೆ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ. 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತ ಹಿರಿಯರು ಗಾದೆ ಮಾತನ್ನು ಕಟ್ಟಿದ್ದಾರೆ. ಪಾಲ ನೋಡಿ ಫಣಿಯಂ ಸಾಕಲ್ಕೆ ವಿಶ್ವಾಸಿಯೇ. ಹಾಲು ಹಾಕಿ ಒಂದು ಸರ್ಪ, ಫಣಿ ಅಂದರೆ ಸರ್ಪ, ಒಂದು ನಾಗರ ಹಾವು ಸರ್ಪವನ್ನು ಹಾಲು ಹಾಕಿ ದಿನಾಲು ಒಂದು ಸ್ವಲ್ಪ ಹಾಲು ಹಾಕಿ ಅದನ್ನು ಮನೆಯಲ್ಲಿ ಸಾಕೊಂಡ್ರೆ ಅದೇನು ಸುಮ್ಮನೆ ಇರುತ್ತಾ? ಒಂದಿಲ್ಲ ಒಂದು ದಿನ ಕಚ್ಚುತ್ತಾ. ಅದೇನು ನಾಯಿ ಮೊಲನ ಸುಮ್ಮನೆ ಇರೋದಕ್ಕೆ? ಅಲ್ಲ, ಅದು ಹಾವು. ಹಾವಿನ ಮೂಲ ಗುಣ ಏನು? ಕಚ್ಚುವುದು, ವಿಷವನ್ನು ಕಾರುವುದು. ಅದು ತನ್ನ ಕೆಲಸವನ್ನು ಮಾಡಿನೇ ಮಾಡುತ್ತೆ. ಅದರ ಮೇಲೆ ವಿಶ್ವಾಸ ಇಡೋಕ್ಕಾಗಲ್ಲ. ಸಾಕಿದ್ದೀವಪ್ಪ, ಹಾಲು ಹಾಕ್ತಾಯಿದ್ದೀವಿ, ಇದಕ್ಕೆ ನಾವು ಇದು ಕಚ್ಚೋದಿಲ್ಲ ಅಂದ್ಕೊಂಡು ನಂಬಿಕೆ ಇಡ್ಬೋದಾ? ವಿಶ್ವಾಸದಿಂದ ಇರೋದಕ್ಕೆ ಸಾಧ್ಯನಾ?
ಭಯ ಇಲ್ಲದೇ ಇರೋದಕ್ಕೆ ಸಾಧ್ಯನಾ? ಇಲ್ಲ, ಅದು ಒಂದಿಲ್ಲ ಒಂದು ದಿನ ಕಚ್ಚುತ್ತೆ. ಹಾಗೆ ಖಗಮಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿಯಿಂದ ಓವರೇ. ಹಾಗೆ ಖಗಮಂ ಪಕ್ಷಿನ ಸಾಕ್ತೀನಿ ಅಂದ್ಕೊಂಡು ಒಂದು ಗೂಬೆ ಮರಿಯನ್ನು ಸಾಕ್ತಾರಾ ಯಾರಾದರೂ? ನೋಡಿದ್ದೀರಾ ಎಲ್ಲಾದರೂ ಗೂಬೆ, ಕಾಗೆ ಮರಿಗಳನ್ನು ಸಾಕೋದನ್ನು? ಇಲ್ಲ. ಯಾಕೆ? ಕಾಗೆ, ಗೂಬೆ ಇವೆಲ್ಲ ಅಪಶಕುನ ಅಂತ ಭಾವಿಸ್ತಾರೆ. ಸಾಕೋದು ಯಾವ ಪಕ್ಷಿಗಳನ್ನು ಸಾಕಿಸ್ತಾರೆ? ಗಿಳಿ ಸಾಕ್ತಾರೆ, ಲವ್ ಬರ್ಡ್ಸ್ ಇವುಗಳನ್ನೆಲ್ಲ ಸಾಕ್ತಾರೆ. ಆದರೆ ಗೂಬೆ ಮರಿಯನ್ನು ಪ್ರೀತಿಯಿಂದ ಪಕ್ಷಿನ ಸಾಕ್ತೀನಿ ಅಂದ್ಕೊಂಡು ಅದನ್ನು ಸಾಕೋದಿಲ್ಲ. ಪಗೆಯಂ ಬಾಲಕನೆಂಬರೆ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಅದೇ ರೀತಿಯಾಗಿ ಪಗೆ ಅಂದರೆ ದ್ವೇಷ, ಸಿಟ್ಟು, ಕೋಪ. ಪಗೆ ಅಂದರೆ ಏನು? ದ್ವೇಷ. ಬಾಲಕ ಅಂದರೆ ಏನು? ಸಣ್ಣದು ಅಥವಾ ಚಿಕ್ಕದು ಅಂತ. ದ್ವೇಷ, ಯಾವುದೇ ದ್ವೇಷ ಆಗಲಿ ಅದು ದ್ವೇಷನೇ. ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಅದನ್ನು ದ್ವೇಷ ಅಂತಲೇ ಕರಿತೀವಿ. ಸಣ್ಣದಂಥ ದ್ವೇಷ ಬಿಟ್ಟರೆ ಅದೇನಾಗುತ್ತೆ? ಬೆಳೆದು ದೊಡ್ಡದಾಗುತ್ತೆ, ಹೆಮ್ಮರವಾಗುತ್ತೆ. ಅದಕ್ಕೋಸ್ಕರ ನಾವು ಯಾವ ರೀತಿಯಾಗಿ ಈ ಬೇವಿನ ಒಂದು ಎಲೆಯನ್ನು ಚಿಕ್ಕದು ಅಂದ್ಕೊಂಡು ತಿಂದರೆ ಕಹಿಯಾಗಿರುತ್ತೋ, ಹಾವು, ಈ ಚೇಳು ಸಣ್ಣದು ಅಂದ್ಕೊಂಡು ಸಾಕಿದರೆ ಅದು ಕಚ್ಚದೆ ಬಿಡೋದಿಲ್ವೋ, ಈ ಹಾವಿಗೆ ಹಾಲನ್ನು ಎರೆದ್ರೆ ಅದನ್ನು ಕೂಡ ಕಚ್ಚದೆ ಬಿಡೋದಿಲ್ಲ. ಅದೇ ರೀತಿಯಾಗಿ ಈ ದ್ವೇಷವನ್ನು, ಕೋಪ, ಸಿಟ್ಟು, ಹಗೆತನ, ಅಸೂಯೆಯನ್ನು ಸಣ್ಣದು ಅಂದ್ಕೊಂಡು ಬಿಟ್ಟರೆ ಅದು ದೊಡ್ಡದಾಗಿ ಬೆಳೆಯುತ್ತೆ. ಅದು ದ್ವೇಷದ ಗುಣ ಏನು? ಅದು ನಾಶ ಮಾಡೋದೇ. ದ್ವೇಷನ ಸಣ್ಣದಾಗಲಿ ದೊಡ್ಡದಾಗಲಿ ಬೆಳೆಯೋದಕ್ಕೆ ಬಿಡಬಾರ್ದು. ಬೆಳೆದು ದೊಡ್ಡದಾದ್ಮೇಲೆ ಅದು ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ. ಅದನ್ನು ಚಿಕ್ಕದಿದ್ದಾಗಲೇ ಚೂಟ ಹಾಕೋದಲ್ಲ, ಚೂಟೋದಷ್ಟೇ ಅಲ್ಲ, ಅದನ್ನು ಬೇರು ಸಮೇತವಾಗಿ ಕಿತ್ತೊಗಿಬೇಕು. ಇಲ್ಲಾಂದರೆ ಅದು ತೊಂದರೆಯನ್ನು ಕೊಡುತ್ತೆ. ಅದಕ್ಕೆ ಈ ಪದ್ಯದ ಶೀರ್ಷಿಕೆನೇ ಇದೆ ನೋಡಿ, ಪಗೆಯಂ ಬಾಲಕನೆಂಬರೆ. ಹಾಗೆ ದ್ವೇಷವನ್ನು ಸಣ್ಣದು ಅಂದ್ಕೊಂಡು ಬಿಡೋದಲ್ಲ, ಕೇರ್ಲೆಸ್ ಮಾಡಂಗಿಲ್ಲ, ನಿಷ್ಕಾಳಜಿಯಿಂದ ಇರಂಗಿಲ್ಲ. ಅದು ದ್ವೇಷನೇ ಆಗಿರುತ್ತೆ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ. ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಇದು ಪುಲಿಗೆರೆ ಸೋಮನಾಥ ಅವರ ಅಂಕಿತನಾಮ. ಅವರ ಪದ್ಯದ ಕೊನೆಯಲ್ಲಿ ಬರುತ್ತೆ. 4 ಅರೆಯಂ ಸೀಳುವೋಡ್ ಆನೆ ಮೆಟ್ಟಲಹುದೆ ಚಾಣಂ ಗಳಿಂದಲ್ಲದೆ ಕಿರುದಾಗಿರ್ದೊಡೇನ್ ಉಪಾಯಪರನ್ ಓರ್ವಂ ಕೋಟಿಗೀಡಕ್ಕು ಹೆಮ್ಮರ ನಿರ್ದೇನ್ ಅದರಿಂದಲ್ ಎತ್ತಬಹುದೇ ಬಲ್ಚಾರಮಂ ಸನ್ನೆ 1000 ಕಾಲಾಳಿನ ಸತ್ವವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಪದಗಳ ಅರ್ಥ. ಅರೆಯಂ, ಅರೆ ಅಂದ್ರೇನು? ಬಂಡೆ. ಸೀಳುವೊಡೆ, ಸೀಳೋದು ಅಂದರೆ ಸೀಳಬೇಕಾದರೆ ಅಥವಾ ತುಂಡು ಮಾಡಬೇಕಾದರೆ. ಆನೆ ಮೆಟ್ಟಲಹುದೆ, ಆನೆ ಅಂದರೆ ಗಜ ಆನೆ. ಮೆಟ್ಟಲಹುದೆ ಅಂದರೆ ತುಳಿದರಾದೀತೆ. ಚಾಣ ಅಂದರೆ ಉಳಿ, ಟಂಕ. ಕಲ್ಲು ಬಂಡೆಯನ್ನು ಒಡೆಯೋದಕ್ಕೋಸ್ಕರ ಉಪಯೋಗ ಮಾಡ್ತಾರೆ ನೋಡಿ, ಕಲ್ಲನ್ನು ಹೊಡೆಯೋದಕ್ಕೋಸ್ಕರ ಅಥವಾ ಮೂರ್ತಿ ಕೆತ್ತೋದಕ್ಕೋಸ್ಕರ ಉಪಯೋಗ ಮಾಡ್ತಾರಲ್ಲ, ಅದನ್ನೇನಂತ ಕರಿತೀವಿ ನಾವು? ಚಾಣ ಅಂತ ಕರಿತಾ ಇದ್ವಿ. ಕೋಟಿಗೀಡಕ್ಕೂ, ಕೋಟಿಗೆ ಈಡು ಅಂತಂದ್ರೆ ಏನು? ಕೋಟಿಗೆ ಸಮ. ಹೆಮ್ಮರ ಅಂದರೆ ಹಿರಿದಾದ ಮರ, ದೊಡ್ಡ ಮರ ಅಂತ. ಬಲ್ಚಾರಮಂ ಅಂದರೆ ಬಲು ಭಾರವಾದದ್ದನ್ನು, ವಜ್ಜ ಇರೋದು, ಭಾರ ಇರುವಂತಹದ್ದನ್ನು. ಸನ್ನೆ ಅಂದರೆ ಏನು? ಸನ್ನೆ ಅಂದರೆ ಮೀಟುಗೋಲು ಅಥವಾ ಹಾರೆ. ಭಾರವಾಗಿರುವಂತಹ ಕಲ್ಲನ್ನು ಎತ್ತೋದಕ್ಕೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡೋದಕ್ಕೋಸ್ಕರವಾಗಿ ಉಪಯೋಗ ಮಾಡ್ತಾರಲ್ಲ, ಮೀಟುಗೋಲು ಅಥವಾ ಹಾರೆ. ಕಾಲಾಳು ಅಂತಂದರೆ ಸೈನಿಕ ಅಥವಾ ಮನುಷ್ಯ. ಸತ್ವ ಅಂದರೆ ಬಲ. ಒಂದು ಬಂಡೆಕಲ್ಲು, ದೊಡ್ಡದಾದಂತಹ ಒಂದು ಬಂಡೆಕಲ್ಲು. ಆ ಬಂಡೆಕಲ್ಲನ್ನು ಸೀಳಬೇಕಾದ್ರೆ, ತುಂಡರಿಸಬೇಕಾದ್ರೆ, ಅದನ್ನು ಒಡಿಬೇಕಾದ್ರೆ ಆನೆನ ಕರ್ಕೊಂಡು ಬಂದು ತುಳಿಸಿದ್ರೆ ಆ ಕಲ್ಲು ಒಡೆದು ಹೋಗ್ಬಿಡುತ್ತಾ? ಸೀಳುತ್ತಾ? ದೊಡ್ಡ ಬಂಡೆಕಲ್ಲನ್ನು ಒಂದು ದೊಡ್ಡ ಆನೆನ ಕರ್ಕೊಂಡು ಬಂದು ತುಳಿಸಿದ್ರೆ ಒಡೆದು ಹೋಗ್ಬಿಡುತ್ತಾ? ಇಲ್ಲ ತಾನೇ. ಅದನ್ನು ಒಡೆಯೋದಕ್ಕೆ ಏನು ಬೇಕು? ಚಾಣ ಬೇಕು ಅಥವಾ ಉಳಿ, ಟಂಕ ಬೇಕು.
ಆ ಕಲ್ಲನ್ನು ಒಡಿಬೇಕಾದ್ರೆ ಒಂದು ಕಬ್ಬಿಣದ ಸಾಧನ ಚೂಪಾಗಿರ್ತಕ್ಕಂತಹ ಒಂದು ಚಾಣವನ್ನು ಇಟ್ಟು ಸುತ್ತಿಗೆಯಿಂದ ಕಲ್ಲನ್ನು ಹೊಡೆದಾಗ ಏನಾಗುತ್ತೆ, ಅದು ಸೀಳುತ್ತೆ, ಒಡಿತೈತಿ. ಹೌದಾ? ಅದನ್ನು ಬಿಟ್ಟು ನಾವು ಆನಿನ ಆ ಬಂಡೆ ಮೇಲೆ ಹತ್ತಿ ಓಡಾಡಿಸಿದ್ರೆ ಅದೇನಾದರೂ ಸೀಳುತ್ತಾ? ಇಲ್ಲ. ಅಂದರೆ ಇಲ್ಲಿ ಒಂದು ದೊಡ್ಡ ಕೆಲಸ ಆಗಬೇಕಾದ್ರೆ ಅದು ದೊಡ್ಡದರಿಂದ ಮಾತ್ರ ಸಾಧ್ಯ ಅನ್ನೋದು ಅಲ್ಲ. ಬಂಡೆನೂ ಕೂಡ ದೊಡ್ಡದು, ಆನೆಯೂ ಕೂಡ ದೊಡ್ಡದು. ಆ ದೊಡ್ಡ ಆನೆ ಆ ಬಂಡೆಯನ್ನು ಒಡೆಯೋದಕ್ಕೆ ಸಾಧ್ಯವಾಯ್ತಾ? ಇಲ್ಲ. ಆ ದೊಡ್ಡ ಕೆಲಸವನ್ನು ಮಾಡೋದಕ್ಕೆ ಸಣ್ಣ ಸಾಧನವಾಗಿರ್ತಕ್ಕಂಥದ್ದು ಏನು ಉಳಿಬೇಕಾಯಿತು. ಹೀಗೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋದಕ್ಕೋಸ್ಕರವಾಗಿ ಸಣ್ಣ ಸಣ್ಣ ಸಾಧನಗಳ ಅವಶ್ಯಕತೆ ಇರುತ್ತೆ. ವಸ್ತು ಸಣ್ಣದಂದ್ಕೊಂಡು ಕೀಳು ಭಾವನೆಯಿಂದ ನೋಡಬಾರ್ದು. ಅದೇ ರೀತಿಯಾಗಿ ಕಿರುದಾಗಿರ್ದೊಡೇನ್ ಉಪಾಯಪರ ನೋರ್ವಂ ಕೋಟಿಗೀಡಕ್ಕು. ಒಬ್ಬ ವ್ಯಕ್ತಿ ಸಣ್ಣವನೋ ದೊಡ್ಡವನೋ ಗಿಡ್ಡಕ್ಕಿದ್ದಾನೋ ಉದ್ದಕ್ಕಿದ್ದಾನೋ ಏಜಲ್ಲಿ ಸಣ್ಣವನಿದ್ದಾನೋ ಅಥವಾ ವಯಸ್ಸಾದವನಿದ್ದಾನೋ ಅದು ಮುಖ್ಯವಲ್ಲ. ಇಲ್ಲಿ ವಯಸ್ಸಿನಲ್ಲಿ ಸಣ್ಣವನಾಗಿದ್ರೂ ಕೂಡ ಆತನಲ್ಲಿ ಹೆಚ್ಚಿನ ಬುದ್ಧಿವಂತಿಕೆ, ಜ್ಞಾನ, ಉಪಾಯವನ್ನು ಹೊಂದಿರೋದರಿಂದ ಅವನು ಏನೋ ಕೋಟಿ ಜನರಿಗೆ ಸಮಾನವಾಗಿ ಕಾಣ್ತಾನೆ. ಮೂರ್ತಿ ಚಿಕ್ಕದಾದರೇನು ಕೀರ್ತಿ ದೊಡ್ಡದು. ಅದೇ ರೀತಿಯಾಗಿ ಗಾದೆ ಮಾತುಗಳು ಕೂಡ ಅಷ್ಟೇ. ಅವು ನೋಟದಲ್ಲಿ ವಾಮನನಂತಿದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತಿರುತ್ತವೆ. ಗಾದೆಗಳು ಸಣ್ಣದಾಗಿರುತ್ತೆ. ಗಾದೆಗಳು ಹೌದಾ, ಒಂದು ಲೈನು 4-5 ಶಬ್ದಗಳಿಂದ ಕೂಡಿರ್ತವೆ ಗಾದೆ ಮಾತುಗಳು. ಆದರೆ ಅದನ್ನು ಆ ಗಾದೆ ಮಾತುಗಳ ಅರ್ಥವನ್ನು ಬಿಡಿಸ್ತಾ ಬಿಡಿಸ್ತಾ ಹೋದಂತೆ 1 ಪೇಜೇನು 2 ಪೇಜೇನು ಹಾಗೆ ನಾವೇನು ಮಾಡ್ಬೋದು, ಅರ್ಥವನ್ನು ಹೇಳ್ತಾನೆ ಹೋಗ್ಬೋದು. ನೋಡೋದಕ್ಕೆ ವಾಮನನಂತಿದ್ದರು ಅಂದರೆ ವಾಮನ ಅಂತಂದ್ರೇನು ಗಿಡ್ಡ ಕುಳ್ಳ ಅಂತ. ಸಣ್ಣದಾಗಿದ್ರೂ ಕೂಡ ಅರ್ಥವನ್ನು ನೋಡಿದಾಗ ತ್ರಿವಿಕ್ರಮ ಅಂದರೆ ಎತ್ತರವಾಗಿರುತ್ತೆ ಅಂತ. ಅದೇ ರೀತಿಯಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನಾವು ಮೂರ್ತಿ ಚಿಕ್ಕದು ಅಂದ್ಕೊಂಡು ತಾತ್ಸಾರ ಮಾಡಬಾರ್ದು. ಅದರ ಜ್ಞಾನವನ್ನು ನೋಡಬೇಕು, ಅದರ ಒಂದು ಹೆಮ್ಮೆಯನ್ನು ನೋಡಬೇಕು, ಬುದ್ಧಿವಂತಿಕೆಯನ್ನು ನೋಡಬೇಕು. ಇಲ್ಲಿ ಒಬ್ಬ ವ್ಯಕ್ತಿ ಸಣ್ಣವನಿದ್ದಾನೆ ಅಂದ್ಕೊಂಡು ತಾತ್ಸಾರ ಮಾಡೋದಲ್ಲ. ಆ ಸಣ್ಣ ವ್ಯಕ್ತಿಯಲ್ಲಿ ಇರುವಂತಹ ಜಾಣ್ಮೆ, ಬುದ್ಧಿವಂತಿಕೆ, ಸಮಸ್ಯೆಗಳನ್ನು ಪರಿಹರಿಸುವಂತಹ ಬಗೆ, ಸಂದರ್ಭಕ್ಕನುಸಾರವಾಗಿ ಉಪಾಯವನ್ನು ಹೇಳಿಕೊಡುವಂಥದ್ದು, ಈ ಎಲ್ಲವನ್ನು ನೋಡಿದಾಗ ಆ ಒಬ್ಬ ವ್ಯಕ್ತಿ, ಆ ಸಣ್ಣ ವ್ಯಕ್ತಿ ಏನಾಗ್ತಾನೆ, ಕೋಟಿ ಜನರಿಗೆ ಸಮಾನವಾಗಿ ಕಾಣ್ತಾನೆ. ಕೋಟಿಗೀಡಕ್ಕೂ ಕೋಟಿ ಜನರಿಗೆ ಸಮಾನವಾಗ್ತಾನೆ. ಹೆಮ್ಮರ ನಿರ್ದೇನ್ ಅದರಿಂದಲ್ ಎತ್ತಬಹುದೇ ಬಲ್ಚಾರಮಂ. ಹೆಮ್ಮರ ಒಂದು ದೊಡ್ಡದಾಗಿರ್ತಕ್ಕಂತಹ ಮರ. ಆ ದೊಡ್ಡದಾದಂತಹ ಮರವನ್ನು ತೆಗೆದುಕೊಂಡು ನಾವು ಭಾರವಾಗಿರುವಂತಹ ವಸ್ತುವನ್ನು ಎತ್ತೋದಕ್ಕೆ ಸಾಧ್ಯನಾ? ಇಲ್ಲ ತಾನೆ. ಭಾರವಾದ ವಸ್ತುವನ್ನು ಎತ್ತೋದಕ್ಕೆ ಯಾವುದರಿಂದ ಸಾಧ್ಯ? ಒಂದು ಸಣ್ಣ ಸಾಧನದಿಂದ ಸಾಧ್ಯವಾಗುತ್ತೆ. ಅದು ಸನ್ನೆ ಅಥವಾ ಹಾರೆ ಇಲ್ಲ ಮೀಟುಗೋಲು ಅಂತ ಕರಿತೀವಿ ನಾವು. ಹೌದಾ? ಭಾರವಾಗಿರ್ತಕ್ಕಂಥ ವಸ್ತುವನ್ನು ಎತ್ತೋದಕ್ಕೋಸ್ಕರ ನಾವು ದೊಡ್ಡದಾದಂತಹ ಮರವನ್ನು ಬಳಸೋದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಒಂದು ಸಣ್ಣದಾಗಿರುವಂತಹ ಒಂದು ಮೀಟುಗೋಲು, ಒಂದು ಕೋಲು, ಒಂದು ಕಟ್ಟಿಗೆ. ಹೌದಾ? ಆ ಕಲ್ಲಿನ ಕೆಳಗಡೆ ಆ ಕಟ್ಟಿಗೆಯನ್ನು ಹಾಕಿ ನಾವು ಮೀಟಿದಾಗ ಏನಾಗುತ್ತೆ, ಆ ಒಂದು ಕಲ್ಲು ಮುಂದೆ ಹೋಗುತ್ತೆ. ಅಥವಾ ಹಾರೆಯನ್ನು ಹಾಕಿ ನಾವು ಎತ್ತಿದಾಗ ಅದನ್ನು ಏನು ಮಾಡ್ಬೋದು, ಮುಂದೆ ಸಾಗಿಸ್ಬೋದು. ಅದರ ಬದಲಾಗಿ ಒಂದು ದೊಡ್ಡ ಮರನ ತಗೊಂಡು ಆ ಭಾರವಾಗಿರ್ತಕ್ಕಂಥ ವಸ್ತುವನ್ನು ಎತ್ತೋದಕ್ಕೆ ಸಾಧ್ಯನಾ? ಇಲ್ಲ. ಅಂದರೆ ಇಲ್ಲಿ ಒಂದು ಕೆಲಸಗಳು ದೊಡ್ಡ ವಸ್ತುವಿನಿಂದ ಆಗುತ್ತೆ ಅನ್ನೋದು ಅಲ್ಲ. ಸಣ್ಣದಾಗಿರ್ತಕ್ಕಂಥ ವಸ್ತುಗಳಿಂದಲೂ ಕೂಡ ದೊಡ್ಡ ದೊಡ್ಡ ಕೆಲಸಗಳು ನಡೆಯುತ್ತವೆ ಅನ್ನೋದಕ್ಕೆ ಇದು ಉದಾಹರಣೆ. ಸನ್ನೆ 1000 ಕಾಲಾಳನ ಸತ್ವವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಈ ಹಾರೆ ಎನ್ನುವಂಥದ್ದು ನೋಡೋದಕ್ಕೆ ಒಂದು ಚಿಕ್ಕ ಸಾಧನ. ಹಾರೆ ಇದು ಒಂದು ಕಬ್ಬಿಣದ ಸಾಧನ. ಹೌದಾ? ಏನು ಒಂದು ಮಾರಿರುತ್ತೆ ಅದು ಒಂದು 1000 ಕಾಲಾಳಿನ ಬಲ ಇದ್ದ ಹಾಗೆ, 1000 ಜನರ ಶಕ್ತಿ ಇದ್ದ ಹಾಗೆ ಅದು ಒಂದು ಹಾರೆ ಅಂತಹ ಕೆಲಸವನ್ನು ಮಾಡುತ್ತೆ. ಬರೀ ಮನುಷ್ಯರೇ ಆಗಿದ್ದರೆ ಅವ್ರ ಕಡೆಯಿಂದ ಆಗ್ತಾಯಿತ್ತಾ? ಭಾರವಾಗಿರ್ತಕ್ಕಂಥ ವಸ್ತುವನ್ನೇ ಎತ್ತೋದಕ್ಕೆ ಎಷ್ಟೊಂದು ಜನ ಸೇರಬೇಕಾಗ್ತಾಯಿತ್ತು. ಅಷ್ಟಾದರೂ ಕೂಡ ಎತ್ತೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ.
ಆದರೆ ಒಂದು ಹಾರೆಯಿಂದ ಏನು ಮಾಡ್ಬೋದು, ಒಬ್ಬ ಮನುಷ್ಯ ಅಥವಾ ಇಬ್ಬರು ಮನುಷ್ಯರು ಆ ಒಂದು ಭಾರವಾಗಿರ್ತಕ್ಕಂಥ ವಸ್ತುವನ್ನು ಎತ್ತಿ ಇನ್ನೊಂದು ಕಡೆ ಸಾಗಿಸ್ಬೋದು ಅಥವಾ ಒಂದು ಬಂಡೆಯನ್ನು ಉರುಳಿಸಬಹುದು. ಅದಕ್ಕೆ ಸೋಮನಾಥ ಅವರು ಸನ್ನೆ ಸಾವಿರ ಕಾಲಾಳಿನ ಸತ್ವವೈ, ಒಂದು ಸನ್ನೆಗೆ, ಒಂದು ಹಾರೆಗೆ, ಮೀಟುಗೋಲಿಗೆ 1000 ಜನರ ಬಲ ಅದಕ್ಕೆ ಇರುತ್ತೆ. 1000 ಜನರ ಶಕ್ತಿ ಈಸ್ ಈಕ್ವಲ್ ಟು ಒಂದು ಹಾರೆ ಅಂತ. ಪದ್ಯ 5. ಇರಿಯಲ್ ಬಲ್ಲೊಡೆ ವೀರನಾಗು ಧರೆಯೊಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗ್ ಆರೆಂದೊಡಂ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿಯಪ್ಪುದ್ ಅರಿಷಡ್ವರ್ಗಂಗಳಂ ಗೆಲ್ಲುವೊಡೆ ತೆರ ಬಲ್ಲರ್ಪೊಣೆಯಪ್ಪುದೈ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ. ಪದಗಳ ಅರ್ಥ: ಇರಿ ಅಂದರೆ ತಿವಿಯೋದು ಅಥವಾ ಚುಚ್ಚೋದು ಅಥವಾ ಈ ಕತ್ತಿ ವರಸೆ, ಕತ್ತಿಯ ವಿದ್ಯೆಯನ್ನು ತಿಳಿದವನು. ವೀರನಾಗು, ವೀರ ಅಂದರೆ ಯೋಧ ಅಥವಾ ಸೈನಿಕ. ಧರೆ ಭೂಮಿ. ಚಮತ್ಕಾರ ಅಂದರೆ ಸೋಜಿಗ ಅಥವಾ ವಿಸ್ಮಯ. ಅರಿಯಲ್ ಬಲ್ಲೊಡೆ, ಅರಿ ಅಂದರೆ ತಿಳಿ. ವಿಭುವಾಗ್, ವಿಭು ಅಂದರೆ ಪ್ರಭು, ದೊರೆ ಅಥವಾ ರಾಜ. ತೊರೆಯಲ್ ಬಲ್ಲೊಡೆ, ತೊರೆ ಅಂದರೆ ಏನು, ಬಿಡೋದು ಅಂತ, ತ್ಯಜಿಸೋದು. ಯೋಗಿ ಅಂದರೆ ಸನ್ಯಾಸಿ. ಅರಿಷಡ್ವರ್ಗಗಳು ಅಂತಂದ್ರೇನು, ಇಲ್ಲಿ 6 ಅರಿಷಡ್ವರ್ಗಗಳು 6 ಇದ್ದವು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವು ಅರಿಷಡ್ವರ್ಗಗಳು. ಗೆಲ್ಲುವೊಡೆ ಅಂದ್ರೇನು, ಜಯಿಸೋದು ಅಂತ. ತೆರ ಅಂದರೆ ಸಾಲ ಅಥವಾ ತೆರಿಗೆ. ಬಲ್ಲರ್ಪೊಣೆ ಅಂದರೆ, ಪೊಣೆ ಅಂದರೆ ಏನಿಲ್ಲಿ ಹೊಣೆ ಅಂತ, ಜವಾಬ್ದಾರಿ. ಪುಲಿಗೆರೆ ಸೋಮನಾಥ ಅವರು ಈ ಪದ್ಯದಲ್ಲಿ ಯಾರ್ಯಾರಿಗೆ ಏನೇನು ಅರ್ಹತೆಗಳು, ಕ್ವಾಲಿಫಿಕೇಷನ್ಸ್ ಏನೇನು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ವೀರನಿಗೇನಿರಬೇಕು, ಒಬ್ಬ ರಾಜನಿಗೇನಿರಬೇಕು, ಒಬ್ಬ ಸನ್ಯಾಸಿಗೆ ಏನಿರಬೇಕು, ಮಂತ್ರಿ ಆದರೆ ಆತಗೆ ಏನು ಅರ್ಹತೆ ಹೊಂದಿದರೆ ಮಂತ್ರಿ ಆಗೋದಕ್ಕೆ ಸಾಧ್ಯ ಅಥವಾ ಯೋಗ್ಯ ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇರಿಯಲ್ ಬಲ್ಲೊಡೆ ವೀರನಾಗು. ಇರಿಯೋದು ಅಂತಂದರೆ ಚುಚ್ಚೋದು, ತಿವಿಯೋದು, ಕೊಲ್ಲೋದು. ಅಂದರೆ ಇಲ್ಲಿ ಕತ್ತಿ ವರಸೆ, ಕತ್ತಿ ಯುದ್ಧ ಆಗಿರ್ಬೋದು ಅಥವಾ ಶಸ್ತ್ರಾಸ್ತ್ರಗಳನ್ನು ಬಲ್ಲವರಾಗಿರ್ಬೋದು. ಅವುಗಳನ್ನು ತಿಳಿದಿದ್ದರೆ ಮಾತ್ರ ನೀನು ಯೋಧನಾಗೋದಕ್ಕೆ ಸಾಧ್ಯ, ಸೈನಿಕನಾಗೋದಕ್ಕೆ ಸಾಧ್ಯ. ಯೋಧನ ಕೆಲಸ, ಸೈನಿಕನ ಕೆಲಸ ಏನಾಗಿರುತ್ತೆ, ರಕ್ಷಣೆ ಮಾಡೋದು. ಒಬ್ಬ ವ್ಯಕ್ತಿ ರಕ್ಷಣೆ ಮಾಡ್ತಾ ಇದ್ದಾನ ಅಂದರೆ ಆತನಿಗೆ ಏನಿರಬೇಕು, ಶಸ್ತ್ರಾಸ್ತ್ರಗಳನ್ನು ಉಪಯೋಗ ಮಾಡುವಂಥ ಶಕ್ತಿ, ಭುಜದಲ್ಲಿ ಬಾಹುಬಲ ಇರಬೇಕು, ಅವುಗಳನ್ನು ಮಾಡುವಂತಹ ಶಕ್ತಿ ಇರಬೇಕು. ಅಂದಾಗ ಮಾತ್ರ ಆ ವ್ಯಕ್ತಿ ವೀರನಾಗೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಆ ವೀರನ ಪದಕ್ಕೆ ಏನಾಗುತ್ತೆ, ಅಲ್ಲಿ ಧಕ್ಕೆ ಬರುತ್ತೆ. ಧರೆಯೊಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು. ಧರೆ ಭೂಮಿಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ವಿಸ್ಮಯವಾಗಿರುವಂತಹ ಸೋಜಿಗದ ವಿದ್ಯೆ, ಮಂತ್ರ, ತಂತ್ರ, ಎಲ್ಲ ಚಾಣಾಕ್ಷತನ, ಬುದ್ಧಿವಂತಿಕೆ ಎಲ್ಲದೂ ನಿನಗೆ ಗೊತ್ತಿದ್ದರೆ ಮಾತ್ರ ನೀನೇನಾಗಬೇಕು, ಮಂತ್ರಿ ಆಗಬೇಕು. ರಾಜನ ನಂತರದಲ್ಲಿ ಇರುವಂತಹ ಸ್ಥಾನ ಮಂತ್ರಿ ರಾಜನಿಗೇನು ಇಲ್ಲಿ ಬಲಗೈ. ಎಲ್ಲ ವ್ಯವಹಾರಗಳನ್ನು ಯಾರು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಇಲ್ಲಿ ಮಂತ್ರಿನೇ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗಾಗಿ ಎಂತಹ ಸಮಯ, ಸಂದರ್ಭ, ಸಮಸ್ಯೆಗಳು ಯಾವ ಸಮಯದಲ್ಲಿ ಹೇಗೆ ಎದುರಾಗುತ್ತೋ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ಮಂತ್ರಿಯಾಗಿರ್ತಕ್ಕಂಥವನು ಉಪಾಯದಿಂದ ಸಮಸ್ಯೆಗಳನ್ನು ಕೋಪಗೊಳ್ಳದೇನೆ, ತರಾತುರಿ ಮಾಡ್ದೇನೆ, ಉಪಾಯದಿಂದ, ಬುದ್ಧಿವಂತಿಕೆಯಿಂದ ಏನು ಮಾಡಬೇಕಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕು. ರಾಜನಿಗೆ ಸಲಹೆ ಸೂಚನೆಗಳನ್ನು ನೀಡ್ತಿರಬೇಕು. ಅದಕ್ಕೋಸ್ಕರ ಅಂತಹ ಒಂದು ಬುದ್ಧಿವಂತಿಕೆ, ಜಾಣತನ ಇದ್ದವರು ಮಾತ್ರ ಏನಾಗಬೇಕು, ಮಂತ್ರಿ ಆಗಬೇಕು. ಇಲ್ಲ ಅಂತಂದರೆ ಆ ಒಂದು ಪಟ್ಟಕ್ಕೆ ಯಾವ ಬೆಲೆ ಎನ್ನುವಂಥದ್ದು ಇರೋದಿಲ್ಲ, ಅದು ಉಪಯೋಗಕ್ಕೆ ಬರಲ್ಲ. ವಿಭುವಾಗ್ ಆರೆಂದೊಡಂ ಕೋಪಮಂ ತೊರೆಯಲ್ ಬಲ್ಲೊಡೆ. ವಿಭು ಅಂದರೆ ಪ್ರಭು ಅಥವಾ ರಾಜ ಇಲ್ಲ ದೊರೆ. ಒಬ್ಬ ವ್ಯಕ್ತಿ ದೊರೆಯಾಗ್ತಾ ಇದ್ದಾನೆ, ನಾಯಕ ಆಗ್ತಾ ಇದ್ದಾನೆ. ಎಲ್ಲ ಪ್ರಜೆಗಳನ್ನು ನೋಡ್ಕೊಳ್ಬೇಕು, ಪ್ರಜೆಗಳನ್ನು ಮಕ್ಕಳಂತೆ ತಿಳ್ಕೊಬೇಕು, ಅವರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು, ಅವರ ಸ್ಥಾನದಲ್ಲಿ ಇದ್ಕೊಂಡು ಯೋಚನೆ ಮಾಡಬೇಕು. ಅದಕ್ಕೆ ಮೊದಲೇನು ಬೇಕು,
ಪೇಷನ್ಸ್, ತಾಳ್ಮೆ ಅಂತಕ್ಕಂಥದ್ದು ಬೇಕು. ನೀವು ಹೇಳಿದ್ದನ್ನು ಕೇಳೋಷ್ಟು ತಾಳ್ಮೆನೇ ಇಲ್ಲದೇ ಸಿಟ್ಟು ಇತ್ತು ಅಂತಂದರೆ ಆ ವ್ಯಕ್ತಿಯಲ್ಲಿ ರಾಜನಾಗೋದಕ್ಕೆ, ರಾಜನ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ, ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದಕ್ಕೆ ಅರ್ಹ, ಯೋಗ್ಯನೂ ಅಲ್ಲ. ಅದಕ್ಕೋಸ್ಕರ ಒಬ್ಬ ರಾಜನಾಗಬೇಕಾದ್ರೆ ಮೊದಲು ನೀನು ತಾಳ್ಮೆಯಿಂದಿರಬೇಕು, ಕೋಪ ಇರಬಾರ್ದು, ಶಾಂತ ಚಿತ್ತದಿಂದ ಕುಳಿತುಕೊಂಡು ನೀನು ಯೋಚನೆ ಮಾಡಿ ನಿರ್ಧಾರವನ್ನು ಕೊಡಬೇಕು. ನೀನು ಒಬ್ಬ ಜಡ್ಜಿನ ಸ್ಥಾನದಲ್ಲಿ ಕೂತಿರ್ತೀಯ, ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸ ನಿಂದಾಗಿರುತ್ತೆ. ಅದಕ್ಕೆ ರಾಜನಾದವನು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡದೆ ತಾಳಿದವನು ಬಾಳಿಯಾನು ಎನ್ನುವಂತಹ ತತ್ವ ಸಿದ್ಧಾಂತವನ್ನು ಪಾಲಿಸಬೇಕು. ಅದೇ ರೀತಿಯಾಗಿ ಯೋಗಿ ಹೇಗಿರಬೇಕು ಅಂತಂದರೆ, ಒಬ್ಬ ಸನ್ಯಾಸಿಯಾದವನು ಯೋಗಿ ಅಪ್ಪುದ್ ಅರಿಷಡ್ವರ್ಗಂಗಳಂ ಗೆಲ್ಲುವೊಡೆಯೇ. ಯೋಗಿಯಾದವನು ಸಾಮಾನ್ಯ ಮನುಷ್ಯನಿಗಿಂತ ಉನ್ನತವಾದಂಥ ಸ್ಥಾನವನ್ನು ಹೊಂದಿರ್ತಾನೆ. ಕಾರಣ ಅರಿಷಡ್ವರ್ಗಗಳನ್ನು ಗೆದ್ದಿರ್ತಾನೆ, ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ. ಅಂದರೆ ಇಲ್ಲಿ ಅರಿಷಡ್ವರ್ಗಗಳಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವುಗಳನ್ನು ಮೀರಿ, ಇವುಗಳನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಯಾವುದೇ ಆಸೆ, ಆಮಿಷ, ಕಾಮ, ಸಿಟ್ಟು ಯಾವುದಕ್ಕೂ ಕೂಡ ಬಲಿಯಾಗ್ದೇನೆ ತನ್ನ ಮನಸ್ಸನ್ನು ಬಿಸಿಲು ಕುದುರೆ ಹಿಂದೆ ಓಡೋದಕ್ಕೆ ಬಿಡ್ದೇ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ಇರ್ತಕ್ಕಂಥವನ್ನ ಏನಂತ ಕರಿತಾ ಇದ್ವಿ ನಾವು? ಯೋಗಿ ಅಂತ ಕರಿತಾ ಇದ್ದೀವಿ. ಯೋಗಿ ಅಂದರೆ ಕೇವಲ ಸನ್ಯಾಸಿ ವೇಷವನ್ನು ಧರಿಸ್ಕೊಂಡ್ರೆ ಯೋಗಿ ಅಲ್ಲ. ಸುಮ್ಮನೆ ತಪಸ್ಸಿಗೆ ಕುಳಿತುಬಿಟ್ರೆ ಯೋಗಿ ಅಲ್ಲ. ಮನಸ್ಸಿನಿಂದ ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಕೊಂಡಿರಬೇಕು. ಈ ಅರಿಷಡ್ ವರ್ಗಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು, ಅವುಗಳನ್ನು ಗೆದ್ದಿರಬೇಕು, ಜಯಿಸಿರಬೇಕು. ಅಂಥವನು ಮಾತ್ರ ಯೋಗಿ ಆಗೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ಅದೇ ರೀತಿಯಾಗಿ ತೆರ ಬಲ್ಲರ್ಪೊಣೆಯಪ್ಪೊದೈ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ. ತೆರ ಅಂದರೆ ಏನು? ಸಾಲ. ಹೊಣೆ ಅಂದರೆ ಜವಾಬ್ದಾರಿ. ಅಂದರೆ ಒಬ್ಬ ವ್ಯಕ್ತಿ ಸಾಲವನ್ನು ಮಾಡ್ತಾ ಇದ್ದಾನ ಅಂದರೆ ಆ ಸಾಲವನ್ನು ತೀರಿಸುವಂತಹ ಹೊಣೆ, ಜವಾಬ್ದಾರಿ ಇರಬೇಕು, ಮುಂದಾಲೋಚನೆ ಮಾಡಬೇಕು. ಈ ಸಾಲವನ್ನು ತೀರ್ಸೋಕ್ಕಾಗತ್ತಾ? ಇಲ್ಲ. ಈ ಹಣವನ್ನು ಅಥವಾ ಕಪ್ಪು ಕಾಣಿಕೆಯನ್ನು ನನಗೆ ಕಟ್ಟೋಕ್ಕೆ ಆಗುತ್ತೋ ಇಲ್ವೋ? ನೀನು ಸಾಲದ ಬಾಧೆಯನ್ನು, ಹೊಣೆಯನ್ನು ಹೊರೋದಕ್ಕೆ ಸಿದ್ಧ ಇದೆಯಾ, ಗಟ್ಟಿ ಇದೆಯಾ ಅಂದಾಗ ಮಾತ್ರ ನೀನೇನು ಮಾಡಬೇಕು? ಸಾಲವನ್ನು ಮಾಡಬೇಕು. ಬೇರೆಯವರಿಂದ ಕರವನ್ನು ಅಥವಾ ಹಣವನ್ನು ನೀನು ಪಡೆದುಕೊಳ್ಬೇಕು. ಇಲ್ಲ ಅಂದರೆ ಆ ಗೋಜಿಗೆ, ಆ ತಂಟೆಗೆ ಹೋಗಬಾರ್ದು. ನೀನು ಸಾಲ ಮಾಡಿ ಮನೆ, ಹೊಲ ಎಲ್ಲವನ್ನು ಅಡ ಇಟ್ಟು ಸಾಲ ತೀರ್ಸೋಕ್ಕಾಗಲಿಲ್ಲ ಅಂದರೆ ಏನೋ ಬೀದಿಗೆ ಬರಬೇಕಾಗತ್ತೆ. ಅದಕ್ಕೆ ಇಲ್ಲಾಂದರೆ ಏನಾಗುತ್ತೆ? ಆ ಬಡ್ಡಿ, ಚಕ್ರ ಬಡ್ಡಿ ಬೆಳೀತಾ ಬೆಳೀತಾ ನಿನ್ನ ಜೊತೆಗೆ ನಿನ್ನ ಕುಟುಂಬದವರು ಕೂಡ ಸಾಲವನ್ನು ತೀರಿಸೋದ್ರಲ್ಲಿನೇ ಜೀವನವನ್ನು ಕಳೀತಾರೆ. ಹೀಗೆ ಒಬ್ಬ ವ್ಯಕ್ತಿಗೆ ಯಾವ ಕೆಲಸ ಬರ್ತಿರುತ್ತೋ, ಯಾವುದರಲ್ಲಿ ಪರ್ಫೆಕ್ಟ್ ಆಗಿರ್ತಾನೋ ಆ ಕೆಲಸವನ್ನೇ ಮಾಡಬೇಕು. ಇನ್ನೊಬ್ಬರು ಮಾಡ್ತಾರಂತ ಅವ್ರ ಹಿಂದೆ ಮಾಡ್ಲಿಕ್ಕೆ ಹೋದರೆ ಅದನ್ನೂ ಇಲ್ಲ, ಆ ಕಡೆಯೂ ಇಲ್ಲ, ಈ ಕಡೆಯೂ ಇಲ್ಲ ಅಂದ್ಕೊಂಡು ಕೂಡಬೇಕಾಗತ್ತೆ. ಅದಕ್ಕೆ ನಿನ್ನ ಕೆಪಾಸಿಟಿ ಏನಿದೆ, ನಿನಗೆ ಏನು ಗೊತ್ತಿದೆ, ಅದರಲ್ಲಿನೇ ನೀನು ಮುಂದುವರಿಬೇಕು. ಒಬ್ಬ ಚಿತ್ರಗಾರ, ಪೇಂಟರ್. ಆ ಪೇಂಟರ್ ಕೈಯಾಗ ಪೆನ್ನು ಕೊಟ್ಟರೆ ನೀನೇನೋ ಒಂದು ಕತೆ ಬರಿ, ಒಂದು ಪದ್ಯನ ಬರಿ, ಇಲ್ಲ ಒಂದು ಕಲ್ಲನ್ನು ಕೊಟ್ಟು ಅದನ್ನು ನೀನು ಮೂರ್ತಿ ಮಾಡು, ಇದನ್ನು ಕೆತ್ತಿ ಮೂರ್ತಿ ಮಾಡು ಅಂದರೆ ಆತಗೆ ಹೇಗೆ ಬರುತ್ತೆ? ಆತಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೆ? ಕಲೆಯಲ್ಲಿ, ಅಂದರೆ ಚಿತ್ರಕಲೆಯಲ್ಲಿ ಆಸಕ್ತಿ ಇರುತ್ತೆ, ಅದರಲ್ಲಿ ಪರ್ಫೆಕ್ಟ್ ಆಗಿರ್ತಾನೆ. ಹೌದಾ? ಬೇರೆ ಕೆಲಸ ಗೊತ್ತಿರೋದಿಲ್ಲ. ಹೀಗೆ ಒಬ್ಬ ವ್ಯಕ್ತಿಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೋ, ಯಾವುದರಲ್ಲಿ ಸಾಮರ್ಥ್ಯ ಇರುತ್ತೋ ಅದರಲ್ಲಿ ಮಾತ್ರ ಮುಂದುವರಿಬೇಕಾಗುತ್ತೆ. ಪದ್ಯ 6. ಪೊಡೆಯೊಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಂ ಶುದ್ಧನೇನಪ್ಪನೆ, ಕಡುಪಾಪಂ ಬಲು ಮೀಯಲಾತ ಶುಚಿಯೇ, ಕಾಕಾಳಿ ತಾಂ ಮೀಯದೆ, ಗುಡಪಾನಂ ಗಳ್ ಒಳದ್ದೆ, ಬೇವಿನ ಫಲಂ ಸ್ವಾದಪ್ಪುದೆ, ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ, ಹರ ಹರ ಶ್ರೀ ಚೆನ್ನ ಸೋಮೇಶ್ವರ. ಪದಗಳ ಅರ್ಥ. ಪೊಡೆ ಅಂದರೆ ಹೊಟ್ಟೆ, ಉದರ. ಪಂಕ ಅಂದರೆ ಕೆಸರು. ಇನ್ನೊಂದು ಅರ್ಥದಲ್ಲಿ ಪಂಕ, ಫ್ಯಾನ್ಗೂ ಕೂಡ ಪಂಕ ಅಂತ ಹೇಳ್ತಾರೆ. ಇಲ್ಲಿ ಪಂಕ ಅಂದರೆ ಕೆಸರು. ಪಂಕಜ,
ಪಂಕ ಅಂದರೆ ಕೆಸರಿನಲ್ಲಿ ಜನ್ಮಿಸಿದ್ದು. ಪಂಕಜ ಅಂತಂದರೆ ಏನು? ಕಮಲ. ಜಲಜ ಅಂದರೆ ಕಮಲ. ಜಲ ಅಂದರೆ ನೀರು, ಜ ಅಂದರೆ ಜನ್ಮಿಸಿದ್ದು, ನೀರಿನಲ್ಲಿ ಹುಟ್ಟಿದ್ದು ಕಮಲ. ಇದು ಪಂಕಜ, ಕೆಸರಿನಲ್ಲಿ ಹುಟ್ಟಿರೋದು ಕಮಲ. ಪಂಕ ಅಂದ್ರೇನು? ಕೆಸರು. ಶುದ್ಧನೇನಪ್ಪನೆ, ಶುದ್ಧ ಅಂದರೆ ಸ್ವಚ್ಛ, ಶುಚಿ. ಕಡು ಪಾಪಂ, ಅತಿಯಾದ ಪಾಪ. ಅತಿಯಾದ, ಕಡು ಅಂದರೆ ಅತಿ ಅಥವಾ ಹೆಚ್ಚು, ಪಾಪ ಅಂದರೆ ಕೆಟ್ಟ ಕೆಲಸ. ಮೀಯಲಾತ, ಮೀಯಲು ಅಂದರೆ ತೊಳೆಯಲು. ಇನ್ನೊಂದು ಬರುತ್ತಾ, ಸ್ನಾನ ಮಾಡೋದು ಅಂತಲೂ ಕೂಡ ಬರುತ್ತೆ. ಕಾಕಾಳಿ ಅಂದರೆ ಕಾಗೆ, ಮೀಯೋದು ಅಂದರೆ ಸ್ನಾನ ಮಾಡೋದು. ಗುಡಪಾನಂ, ಗುಡ ಅಂದರೆ ಬೆಲ್ಲ, ಪಾನಂ ಅಂದರೆ ಪಾನಕ, ಬೆಲ್ಲದ ಪಾನಕ ಅಥವಾ ಬೆಲ್ಲದ ನೀರು. ಗಳ್ಳೊಳದ್ದೆ, ಅದರಲ್ಲಿ ಬೆಲ್ಲದ ಪಾಕದಲ್ಲಿ ಎದ್ದಲು, ಅದರಲ್ಲಿ ಮುಳುಗಿಸೋದು, ಅದ್ದೋದು ಅಂತ. ಫಲಂ ಅಂದರೆ ಹಣ್ಣು. ಸ್ವಾದಪ್ಪುದೆ ಅಂದರೆ ರುಚಿಯಾಗಿರುತ್ತಾ ಅಥವಾ ರುಚಿಯಾಗಿರಲು ಸಾಧ್ಯವೇ, ಸ್ವಾದಿಷ್ಟಕರವಾಗಿರುತ್ತಾ. ಲೋಕ ಅಂದರೆ ಜಗತ್ತು. ಮಡಿ ಅಂದರೆ ಏನು? ನೈರ್ಮಲ್ಯ, ಶುಚಿ. ಚಿತ್ತ ಅಂದರೆ ಮನಸ್ಸು. ಪುಲಿಗೆರೆ ಸೋಮನಾಥ ಅವರು ಈ ಪದ್ಯದಲ್ಲಿ ಮನಸ್ಸಿನ ನೈರ್ಮಲ್ಯದ ಬಗ್ಗೆ, ಮನಸ್ಸಿನ ಸ್ವಚ್ಛತೆ ಬಗ್ಗೆ ಹೇಳ್ತಾ ಇದ್ದಾರೆ. ಪೊಡೆಯೊಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ತಾನ್ ಶುದ್ಧನೇನಪ್ಪನೆ. ಪೊಡೆಯೊಳ್ ಅಂದರೆ ಹೊಟ್ಟೆಯೊಳಗೆ, ಪಂಕ ಕೆಸರು, ಕಲ್ಮಶ ಹೊಟ್ಟೆಯೊಳಗಡೆ ಅಂದರೆ ದೇಹದಲ್ಲಿ ಕಲ್ಮಶವನ್ನು ತುಂಬಿಕೊಂಡು ಮೇಲೆ ತೊಳೆದ್ರೆ, ದೇಹವನ್ನು ಮೇಲೆ ತೊಳೆದ್ರೆ ಶುದ್ಧ ಆಗೋದಕ್ಕೆ ಸಾಧ್ಯನಾ, ಶುಚಿ ಆಗೋದಕ್ಕೆ ಸಾಧ್ಯನಾ? ಅಂದರೆ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಇಟ್ಕೊಂಡು, ಕೆಟ್ಟ ವಿಚಾರಗಳನ್ನು ಇಟ್ಕೊಂಡು ಮೇಲೆ ಸ್ನಾನವನ್ನು ಮಾಡಿದರೆ ಅದು ಆ ಕೆಟ್ಟತ್ತೆ ಅನ್ನೋದು, ಮನಸ್ಸಿನಲ್ಲಿರ್ತಕ್ಕಂತಹ ಕಲ್ಮಶ ಅನ್ನೋದು ಹೋಗೋದಕ್ಕೆ ಸಾಧ್ಯನಾ? ಮೇಲೆ ದೇಹ ಅಷ್ಟೇ ಸ್ವಚ್ಛ ಆಗುತ್ತಾ? ಮನಸ್ಸು ಸ್ವಚ್ಛ ಆಗುತ್ತಾ? ಮೇಲೆ ತೊಳೆದಿರ್ತೀವಿ, ಒಳಗಿನ ಆತ್ಮ ಮನಸ್ಸು ಅದು ಸ್ವಚ್ಛ ಆಗುತ್ತಾ? ಇಲ್ಲ. ಇಲ್ಲಿ ಸ್ವಚ್ಛತೆ, ನೈರ್ಮಲ್ಯ, ಶುಚಿ ಅನ್ನೋದು ದೇಹ ಅಷ್ಟೇ ಇದ್ದರೆ ಸಾಲದು, ದೇಹವನ್ನು ತೊಳ್ಕೊಂಡು ಬಿಡ್ತೀವಿ ನಾವು. ಆದರೆ ಮನಸ್ಸಿನ ಸ್ವಚ್ಛತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ದೇಹನ ಹೆಂಗೆ ಶುಚಿಯಾಗಿ ಇಟ್ಕೊಂಡಿರ್ತೀವೋ ಮನಸ್ಸನ್ನು ಕೂಡ ಶುಚಿಯಾಗಿ ಇಟ್ಕೋಬೇಕು. ಕೆಟ್ಟತನವನ್ನು ಮಾಡದೆ, ಕೆಟ್ಟ ಕಾರ್ಯಗಳನ್ನು ಮಾಡದೆ, ಕೆಟ್ಟ ವಿಚಾರ ಮಾಡದೆ, ಕೆಟ್ಟತನವನ್ನು ಮಾಡದೇ ಸ್ವಚ್ಛವಾಗಿ ಮನಸ್ಸನ್ನು ಇಟ್ಕೊಂಡಿರಬೇಕು ಅಂತ. ಅಂದರೆ ಮನಸ್ಸಿನಲ್ಲಿ, ದೇಹದ ಒಳಗಡೆ ಮನಸ್ಸಿನಲ್ಲಿ ಕಲ್ಮಶವನ್ನು ಇಟ್ಕೊಂಡು ಮೇಲೆ ಸ್ನಾನ ಮಾಡಿದರೆ, ದೇಹವನ್ನು ತೊಳೆದಾಗ ಶುದ್ಧ ಆಗೋದಕ್ಕೆ ಸಾಧ್ಯವಿಲ್ಲ. ಕಡುಪಾಪಂ ಬಲು ಮೀಯಲಾತ ಶುಚಿಯೇ. ಕಡುಪಾಪಂ ಕೆಟ್ಟತನವನ್ನು ಮಾಡಿ, ಕೆಟ್ಟ ಕೆಲಸಗಳನ್ನು, ಕೃತ್ಯಗಳನ್ನು ಎಸಗಿ, ಮೀಯಲಾತ ಅಂದರೆ ಸ್ನಾನವನ್ನು ಮಾಡಿದರೆ ಶುಚಿಯಾಗೋದಕ್ಕೆ, ಸ್ವಚ್ಛವಾಗೋದಕ್ಕೆ ಸಾಧ್ಯನಾ? ಆ ಪಾಪ ಏನು ನೀರಿನಲ್ಲಿ ತೊಳ್ಕೊಂಡು ಹೋಗ್ಬಿಡುತ್ತಾ? ಸೋಪ್ ಹಚ್ಚಿದ್ರೆ ಹೋಗ್ಬಿಡುತ್ತಾ ಪಾಪ? ಕೆಟ್ಟ ಕೆಲಸ ಅನ್ನೋದು ಹೋಗ್ಬಿಡುತ್ತಾ? ಮೋಸ, ವಂಚನೆ, ಕೊಲೆ, ಸುಲಿಗೆಯನ್ನು ಮಾಡಿ ಬಂದು ಸ್ನಾನ ಮಾಡಿಬಿಟ್ರೆ ಅದೆಲ್ಲ ಸರಿಯಾಗಿ ಹೋಗ್ಬಿಡುತ್ತಾ? ಕೆಟ್ಟ ಕೆಲಸ ಮಾಡಿರೋದೆಲ್ಲ ತೊಳ್ಕೊಂಡು ಹೋಗ್ಬಿಡುತ್ತಾ ನೀರಲ್ಲಿ? ಇಲ್ಲ, ಸಾಧ್ಯವಿಲ್ಲ. ಕಾಕಾಳಿ ತಾಮ್ ಮೀಯದೆ, ಹಂಗೆ ನೋಡಿದರೆ ನಾವು ಸ್ನಾನ ಮಾಡಿದರೆ ಎಲ್ಲ ತೊಳ್ಕೊಂಡು ಹೋಗ್ಬಿಡುತ್ತೆ ಅಂದರೆ ಕಾಗೆಗಳು ಕೂಡ ಸ್ನಾನ ಮಾಡುತ್ತವೆ. ಕಾಗೆ ಸ್ನಾನ ಮಾಡಿ ಮಾಡಿ ಕರಿ ಕಾಗೆ ಹೋಗಿ ಏನಾಗಬೇಕಿತ್ತು? ಬಿಳಿ ಕಾಗೆ ಆಗಬೇಕಿತ್ತು. ಗುಡಪಾನಂಗಳೊಳ್ ಅದ್ದೆ ಬೇವಿನ ಫಲಂ ಸ್ವಾದಪ್ಪುದೆ. ಗುಡಪಾನ ಅಂದರೆ ಬೆಲ್ಲದ ಪಾನಕ. ಬೇವಿನ ಹಣ್ಣನ್ನು ಈ ಬೆಲ್ಲದ ಪಾನಕದಲ್ಲಿ ಅದ್ದಿ ತಿಂದರೆ ಅದು ಸಿಹಿಯಾಗಿರೋಕ್ಕೆ ಸಾಧ್ಯನಾ? ಇಲ್ಲ. ಬೇವು ಅಂತಂದರೆ ಕಹಿ, ಅದು ಕಹಿಯ ಸಂಕೇತ. ಆ ಬೇವಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ಎಲೆ, ಯಾವುದೇ ಭಾಗ ತಗೊಳ್ಳಿ ನೀವು, ಹಣ್ಣು, ಕಾಯಿ ಇಲ್ಲ ಚಿಗುರು, ಯಾವುದೇ ತಗೊಳ್ಳಿ ನೀವು, ಅದನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿ ತಿಂದರೆ ಅದ್ರ ಕಹಿ ಹೋಗೋದಿಲ್ಲ. ಕಹಿ ಹೋಗಿ ಸಿಹಿ ಆಗಿಬಿಡುತ್ತಾ? ಬೆಲ್ಲದಾಗ ಎದ್ಕೊಂಡು ತಿಂದರೆ, ಸಕ್ಕರೆ ಹೆಚ್ಕೊಂಡು ತಿಂದರೆ, ಇಲ್ಲ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಆ ಕಹಿತ್ವ ಅನ್ನೋದು ಹೋಗ್ಬಿಡುತ್ತಾ? ಇಲ್ಲ. ಅದರ ಮೂಲ ಗುಣ ಏನು? ಕಹಿನೇ. ಅದು ಮೇಲೆ ಲೇಪನವನ್ನು ಮಾಡ್ತಾಯಿದ್ವಿ, ಕೋಟ್ ಮಾಡ್ತಾಯಿದ್ವಿ ಅಷ್ಟೇ, ಒಳಗಡೆ ಒರಿಜಿನಲ್ ಇದ್ದೇ ಇರುತ್ತೆ. ಹಾಗೆ ಒಳಗಡೆ ಕಹಿ ಇದ್ದು ಮೇಲೆ ಸಿಹಿಯನ್ನು ಅದ್ದಿದ್ರೆ ಅದು ಒಳಗಿರ್ತಕ್ಕಂಥ ಕಹಿ ಹೋಗೋದಿಲ್ಲ.
ನಿನ್ನ ಮನಸ್ಸಿನಲ್ಲಿ ಕಲ್ಮಶವನ್ನು, ಕೆಟ್ಟ ವಿಚಾರ, ಕೆಟ್ಟ ಕೆಲಸಗಳನ್ನು ಮಾಡಿ ನೀನು ತೀರ್ಥ ಸ್ನಾನಕ್ಕೆ ಹೋಗು. ನೀನು ಯಾವುದೋ ನದಿ ಸ್ನಾನಕ್ಕೆ ಹೋಗು. ನೀನು ಇಲ್ಲ ಮನೆಯಲ್ಲಿನೇ ಸ್ನಾನ ಮಾಡೋ. ನೀನು ಯಾವುದೋ ಸೋಪು ಶಾಂಪು ಏನೋ ಹಾಕಿ ಸ್ನಾನ ಮಾಡೋ ನೀನು. ಆದರೆ ಆ ಕಲ್ಮಶ ತೊಳೆಯೋದಕ್ಕೆ ಆಗೋದಿಲ್ಲ ಅಂತ. ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ. ಹಾಗಿದ್ರೆ ಇಲ್ಲಿ ಮಡಿ ಅಂದರೆ ಏನು? ಕೇವಲ ಸ್ನಾನವನ್ನು ಮಾಡಿ, ಹೊರಗಡೆ ಸ್ನಾನವನ್ನು ಮಾಡಿ ಸ್ವಚ್ಛಗೊಳಿಸೋದು ಅದು ಮಡಿನ ಅಲ್ಲ. ನಿಜವಾದ ಮಡಿಯ ಅರ್ಥ ಅಂದರೆ ಮನಸ್ಸಿನ ಸ್ವಚ್ಛತೆ, ಮನಸ್ಸಿನ ಶುಚಿ, ನೈರ್ಮಲ್ಯ. ಮನಸ್ಸು ಮೊದಲು ಹೆಂಗಿರಬೇಕು? ತಿಳಿ ನೀರಿನ ಹಾಗೆ ಪರಿಶುದ್ಧವಾಗಿರಬೇಕು. ಯಾವುದೇ ಕಲ್ಮಶ ಇರಬಾರ್ದು. ಅದು ಟ್ರಾನ್ಸ್ಪರೆಂಟಾಗಿ ಇರಬೇಕು. ಒಳಗಡೆ ಒಂದು ಯೋಚನೆ ಮಾಡೋದು, ಹೊರಗಡೆ ಒಂದು ಕೃತ್ಯವನ್ನು ಮಾಡೋದು. ಒಂದು ಗಾದೆ ಮಾತೆ ಇದೆಯಲ್ಲ, ಆಡೋದು ಆಚಾರ, ಮಾಡೋದು ಅನಾಚಾರ. ಹೀಗೆ ಈ ಪದ್ಯದಲ್ಲಿ ಶುಚಿ, ನೈರ್ಮಲ್ಯದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಸೋಮೇಶ್ವರ ಶತಕ ಇದು ಬಹಳ ಇಂಟ್ರೆಸ್ಟಿಂಗ್, ಆಸಕ್ತಿದಾಯಕ ಆಗಿರುವಂತಹ ಪದ್ಯ. ವಿದ್ಯಾರ್ಥಿಗಳ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಕಲಿಕೆ ಬಗ್ಗೆನೇ ಪ್ರಾರಂಭದ ನುಡಿಯಲ್ಲಿ ಹೇಳಿದ್ದಾರೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ಅನ್ವಯಿಸ್ಕೊಂಡು ಹೋಗ್ರಿ. ಈ ಪದ್ಯ ಅರ್ಥ ಆಗಬೇಕಂದ್ರೆ ಮೊದಲು ನಿಮಗೆ ಆಸಕ್ತಿ ಇರಬೇಕು. ಯಾವುದೇ ಆಗಲಿ ಕಲಿಕೆಯಲ್ಲಿ ಆಸಕ್ತಿ ಇದ್ದಾಗ ಮಾತ್ರ ಕಲಿಕೆ ಸಾಧ್ಯ, ಸಾಧನೆ ಸಾಧ್ಯ. ಮತ್ತು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ವಿಡಿಯೋಗಳನ್ನು ನೋಡ್ತಾ ಇರಿ, ನೋಟ್ಸ್ ಮಾಡಿ.